5 ನಿಮಿಷ ಕೂತ್ಕೊಳ್ಳಿ. ನಾವು ಉತ್ತರ ಕರ್ನಾಟಕ ಜನ ಏನ್ ಪ್ರಶ್ನೆ ಕೇಳ್ತೀವಿ, ನಮ್ಮ ಪ್ರಶ್ನೆಗಳು ಬಹಳ 5 ನಿಮಿಷ ಮುಗಿಸ್ತಾರೆ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷ, ನಮ್ಮ ಉತ್ತರ ಕರ್ನಾಟಕದ ಜನ ಕೇಳ್ತಿರುವಂತ ಪ್ರಶ್ನೆಗಳು ಬಹಳ ಸರಳ. ನಮಗ ಕೈಗಾರಿಕೆಗಳು ಯಾಕೆ ಬರಲಿಲ್ಲ, ಯಾಕೆ ಬರ್ತಾ ಇಲ್ಲ? ನಮ್ಮ ಯುವಕರಿಗೆ ಯುವತಿಯರಿಗೆ ಉದ್ಯೋಗಗಳು ಯಾಕೆ ಸಿಗ್ತಾ ಇಲ್ಲ? ನಮ್ಮ ಜಿಲ್ಲೆಗಳು ಯಾಕೆ ಹಿಂದುಳಿದ ಪಟ್ಟಿಯಲ್ಲಿ ಉಳಿದಾವು? ಎಲ್ಲ ಇನ್ವೆಸ್ಟ್ಮೆಂಟ್ ದಕ್ಷಿಣ ಕರ್ನಾಟಕಕ್ಕೆ ಯಾಕೆ ಹೋಗ್ತೈತೆ? ನಮ್ಮ ನೀರಾವರಿ ಯೋಜನೆಗಳು ಯಾಕೆ ಪೂರ್ತಿಗೊಳ್ತಾ ಇಲ್ಲ? ಆರೋಗ್ಯ ಚಿಕಿತ್ಸೆಗೆ ನಾವು ಇನ್ನೂ ತನಕ ಬೆಂಗಳೂರಿಗೆ ಯಾಕೆ ಹೋಗಬೇಕಾಗುತ್ತದೆ? ನಾವೇನು ಮಲ್ತಾಯಿ ಮಕ್ಕಳ? ನಾವೇನು ಕುಂತಿ ಮಕ್ಕಳ? ನಮಗೆ ಯಾಕೆ ನ್ಯಾಯ ಇಲ್ಲ? ನಮಗೆ ಯಾವಾಗ ನ್ಯಾಯ ಸಿಗ್ತೈತಿ? ಇದು ನಮ್ಮ ಪ್ರಶ್ನೆಗಳ ಮಾನ್ಯ ಅಧ್ಯಕ್ಷರೇ. ಪ್ರತಿಯೊಂದು ಬಾರಿ ಇಲ್ಲಿ ಅಧಿವೇಶನ ನಡೆದಾಗ ಕೂಡ ಬಹಳ ಅಪೇಕ್ಷೆ ಇಟ್ಕೊಂಡು ನಾವೆಲ್ಲ ಬರ್ತೇವೆ. ನಾವಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಜನ ಅಪೇಕ್ಷೆಯಿಂದ ಸರ್ಕಾರದ ಕಡೆ ನೋಡ್ತಿರ್ತಾರೆ. ಹಾಗಾಗಿ ಸರ್ಕಾರ ಕಣ್ಣು ತೆಗೆಯುವಂತದ್ದು, ದೊಡ್ಡ ಪ್ರಮಾಣದ ಕಣ್ಣು ತೆಗೆಯುವಂತ ಅವಶ್ಯಕತೆ ಇದೆ. ಏನದು 1%ಕ್ಕಿಂತ ಕಡಿಮೆ ಅಮೌಂಟ್ ನಮ್ಮ ಉತ್ತರ ಕರ್ನಾಟಕಕ್ಕೆ ಕೊಟ್ಟು ನಾವೇನೋ ಕೊಟ್ಟೇವಂತ ತಪ್ಪು ಕಲ್ಪನೆಯಲ್ಲಿ ಅದರ ಆ ಕಲ್ಪನೆ ಸರ್ಕಾರದ ಕಲ್ಪನೆ ಹೋಗುವಂತ ಅವಶ್ಯಕತೆ ಇದೆ. ಈ ಸರ್ಕಾರ ಕುಂತಿರುವಂತ ಉತ್ತರ ಕರ್ನಾಟಕದ ಇಂಜಿನ್ ಚಾಲೂ ಆಗ್ಬೇಕಂದ್ರೆ ಬಹಳ ದೊಡ್ಡ ಪ್ರಮಾಣದ ಶಕ್ತಿ ಸರ್ಕಾರದಿಂದ ವಿನಿಯೋಗ ಆಗಬೇಕಾಗಿದೆ ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಂಡು, ಉತ್ತರ ಕರ್ನಾಟಕದ ಈ ಏನ್ ಚರ್ಚೆಗಳ ಹಿಂದಾಗಿದಾವ ಅಥವಾ ಇವತ್ತಿಗೂ ಕೂಡ ಈ ಅಧಿವೇಶನದಲ್ಲಿ ಕೂಡ ಏನ್ ಆಗ್ತಿದಾವ, ಇದೆಲ್ಲಾರ್ದು ಒಂದು ಕನ್ಸಾಲಿಡೇಟೆಡ್ ಒಂದು ಲಿಸ್ಟ್ ಅನ್ನು ಮಾಡಿ, ಆ ಕನ್ಸಾಲಿಡೇಟೆಡ್ ಲಿಸ್ಟ್ ಪ್ರಕಾರ ಯಾವುದು ಆಗಿದಾವ ಅಥವಾ ಮುಂದೆ ಏನೋ ಆಗಬೇಕಾಗಿದ್ದು ಅದಕ್ಕೆ ಬೇಕಾದಂತ ಪ್ಲಾನ್ ಆಫ್ ಆಕ್ಷನ್ ಅನ್ನು ಕೂಡ ತಾವು ಮಾಡ್ರಿ ಅಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ನನ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳನ್ನು ಹೇಳಿ ನಾನು ಮಾತು. ಈಗ ಅಧ್ಯಕ್ಷರೇ, ಊಟ ಒಂದು ಸೆಕೆಂಡ್. ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ವಿರಾಮ ಕೊಡ್ಲಿಕ್ಕಿದೆ. ಅದರಿಂದ ಮುಂಚೆ ಮಾತಾಡಿ ಮುಗಿಸ್ತೀರಾ? GT ಪಾಟೀಲ್.